ನಮಸ್ಕಾರ ಬಸವಣ್ಣವ್ರೆ. ನಮಸ್ತೆ. ನಿಮ್ ಪರಿಚಯ ಮಾಡ್ಕೊಡ್ರಿ. ಅಬ್ಬಾಸ್ ಅಂತ ಎಲ್ಲರೂ ಕರೀತಾರಣ. ಕನಕ ಹೋರಿ ಅಭಿಮಾನಿ ಹೋರಿ ಮಾಲಕ ಅಂತಾರೆ. ಅಂದ್ರೆ ಅಭಿಮಾನಿ ಆಗಿರೋಕೆ ಇಷ್ಟಪಡ್ತೀನಿ. ಶಿರಾಳಕೊಪ್ಪದಿಂದಾನೆ. ಶಿರಾಳಕೊಪ್ಪ, ಶಿಕಾರಿಪುರ ತಾಲೂಕು. ಹೌದಣ್ಣ. ನೀವು ಎಷ್ಟು ವರ್ಷದಿಂದ ಹೋರಿ ಹಬ್ಬದಲ್ಲಿ ಭಾಗಿಯಾಗ್ತಾ ಬರ್ತಿದ್ದೀರಿ, ಹೋರಿಗಳನ್ನ ಕಟ್ತಾ ಬರ್ತಾ ಇದೀರಿ? ಸ್ಟಾರ್ಟಿಂಗ್ ಹೆಚ್ಚು ಕಮ್ಮಿ 2000 ಇಸ್ವಿಯಿಂದಾನೇ ಹೋರಿ ಹಬ್ಬ ಮಾಡ್ಕೊಂತ ಬಂದಿದೀವಿ. ಅದ್ರ ನಂತರ 2014ರಲ್ಲಿ ಒಂದು ಹುಲಿ ಅಂತ ಹೋರಿ ಕಟ್ಟಿದ್ವಿ, ವೈಟ್ ಹೋರಿ. ಅದು ಬಕ್ಕ ಹಬ್ಬ ಮಾಡಿದ್ವಿ. ಅದ್ರ ನಂತರ ಹಾವೇರಿ ಹುಲಿಯನ್ನು ಖರೀದಿ ಮಾಡ್ಕೊಂಡು ತಗೊಬಂದ್ವಿ. ಹಾವೇರಿ ಹುಲಿ 2018ರಲ್ಲಿ ನಮ್ಮಿಂದ ದೂರ ಆಯ್ತು. ಅದ್ರ ನಂತರ ಅದು ಮಾರಿದ್ವಿ ತಮಿಳ್ನಾಡಿನವರಿಗೆ. ಅಲ್ಲಿ ಹೋಗಿ ಅದು ಊಟ ಗೀಟ ನೆಟ್ಟಿಗೆ ಆಗ್ಲಿಲ್ದ ಕಾರಣದಿಂದ ತನ್ನ ಜೀವ ಬಿಡ್ತು. ನಮ್ಮಿಂದ ಎಲ್ಲರಿಂದ ದೂರ ಆಯ್ತು. ಹಾವೇರಿ ಹೋರಿಗೆ ಭಯಂಕರ ಅಭಿಮಾನಿಗಳಿದ್ರು. ಕಳ್ಕೊಂಡ್ವಿ. ಅದ್ರ ನೆನಪಲ್ಲೇ ಹಂಗೆ ಇದ್ವಿ. 2023-22ರಲ್ಲಿ ಮತ್ತೆ ಕನಕ ಅಂತ ಹೋರಿ ಒಂದು 5,000 ರೂಪಾಯಿ ಕಿಮ್ಮತ್ತಲ್ಲಿ ಮಹಾರಾಷ್ಟ್ರದವರು ಒಬ್ರು ನಮ್ ಸೌಕರ್ಯ ಪರಿಚಯ ಇದ್ದವ್ರೆ ಒಂದ್ 5,000 ರೂಪಾಯಿ ದೇಣಿಗೆ ಇಸ್ಕೊಂಡು ಕನಕ ಹೋರಿ ಕೊಟ್ಟು ಕಳ್ಸಿದ್ರು. ಅದು ತಗೊಬಂದು ಟ್ರೈನಿಂಗ್ ಮಾಡಿಸಿ 23ರಿಂದ 24-25 ತನಕ ಫುಲ್ ಟ್ರೈನಿಂಗ್ ಮಾಡಿ ಒಂದ್ 2-3 ಬಂಪ್ ಹೊಡೆದ್ವಿ. ಆ ಬಸವಣ್ಣನ ಆಶೀರ್ವಾದದಿಂದ. ಅಜ್ಜವ್ರ ಹೆಸರು ಕನಕ ಅಂತ ಇಟ್ಟಿದ್ವಲ್ಲ, ಆ ಕನಕ ಹೆಸರಿಂದ ನೋಡ್ಬೇಕು. ಹಾವೇರಿ ಹುಲಿನ ಶಿರಾಳಕೊಪ್ಪ ಹುಲಿ ಅಂತ ಬಿಡ್ತಾ ಇದ್ರಿ ನೀವು ಮೊದ್ಲ? ಹೌದು. ಹಾವೇರಿ ಹುಲಿಯನ್ನು ಖರೀದಿ ಮಾಡ್ಕೊಂಡು ಶಿರಾಳಕೊಪ್ಪ ಹುಲಿ ಅಂತ ಕಂಟಿನ್ಯೂಸ್ ಆಗಿ 7 ಬಂಪರ್ ನಾನ್ ಸ್ಟಾಪ್ ಹೊಡೆದ್ವಿ. ಅಂದ್ರೆ ಆ ಟೈಮಲ್ಲಿ ಶಿರಾಳಕೊಪ್ಪದ ಹುಲಿ ಬಹಳ ಹೆಸರು ಮಾಡಿತ್ತು, ನಾನು ಕೇಳಿದ್ದೆ. ಹೌದು, ಆಲ್ಮೋಸ್ಟ್ ದೊಡ್ಡ ಹೆಸರು ಮಾಡಿದ್ದೆ ಹೋರಿ ಅದು. ಈಗಿನ ಸಿಚುವೇಶನ್ ಅಲ್ಲಿ ಆತರ ಹೋರಿಗಳು ಇಲ್ಲ. ಅದ್ರ ಕೊಂಬಿಗ್ ನೋಡಕ್ಕೆ ಎಷ್ಟೋ ಜನ ಫಿದಾ ಆಗಿರ್ತಿದ್ರು. ಆತರ ರೇಂಜಿನ ಹೋರಿ ಅದು. ಈಗ ಕನಕ ಹೋರಿ ಯಾವ ತರ ತಗೊಂಡ್ ಬಂದ್ರಿ, ಮತ್ತೆ ಅದ್ರ ಹಬ್ಬ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ರಿ. ಸರ್, ಕನಕ ಹೋರಿ ಅದೇ ಹೇಳ್ದೆ ಅಲ್ಲ, ಮಹಾರಾಷ್ಟ್ರದಿಂದ ನಮ್ಮ ಫ್ರೆಂಡ್ ಒಂದು 5,000 ರೂಪಾಯಲ್ಲಿ ಕೊಟ್ರು. ನೆಲ ಹಿಡಿದಿತ್ತು, ತಗೊಬಂದೆ. ಲಾರಿ ಒಂದ್ ಬಾಡಿಗೆ ಮಾಡ್ಕೊಂಡು ಅಲ್ಲಿಂದಾನೆ 25,000 ಬಾಡಿಗೆ ಕೊಟ್ಟು ತಗೊಬಂದು ನಿಂದಿರ್ಸಿದ್ರೆ ಗಾಡಿಯಲ್ಲಿ. ತಗೊಬಂದ್ ಇಳಿಸ್ಕೊಂಡ್ವಿ. ಅದು ನಮ್ಮ ಊರಿಗೆ, ನಮ್ ಕರ್ನಾಟಕ ಭೂಮಿ ಟಚ್ ಆಗ್ತಾ ಎದ್ ನಿಂತ್ಕೊಂತು. ಆಮೇಲೆ ಒಂದ್ ಸ್ವಲ್ಪ ಸಾಗು ಈಗು ಮಾಡಿ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ತಗೊಂಡೋಗಿ ಕುಪ್ಪಗಡ್ಡೆಯಲ್ಲಿ ಫಸ್ಟ್ ಹಬ್ಬ ಮಾಡಿದ್ವಿ. ಫಸ್ಟಿನ ಹಬ್ಬದಲ್ಲೇ ಬಂಪರ್ ಹೊಡಿತು, ಪಿಪಿ ಏರ್ಸಿದ ಕ್ಷಣನೇ. ಅಂದ್ರೆ ಏಕದಮ್ ನೀವು ಬಕ್ಕ ಗೋಡಿನ ಕೈಯನ್ನ ಹಬ್ಬ ಮಾಡಿಲ್ಲ ಅದನ್ನ? ಇಲ್ಲ, ಡೈರೆಕ್ಟ್ ಆಗಿ ಪಿಪಿ ಏರ್ಸಿದ್ವಿ. ಒಂದ್ ಸ್ವಲ್ಪ ಮನೆ ಹತ್ರನೇ ಹಚ್ಚ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಡೈರೆಕ್ಟ್ ಆಗಿ ಪಿಪಿ ಏರ್ಸಿದ್ವಿ. ಪಿಪಿ ತಗೊಂಡು ಹೋಯ್ತು. 2-3 ರೌಂಡ್ ಪಾಸ್ ಆಯ್ತು ಕುಪ್ಪಗಡ್ಡೆಯಲ್ಲೇ. 2-3 ರೌಂಡ್ ಪಾಸ್ ಆಯ್ತು. ಪಿಪಿ ಹೋರಿ ಒಳಗಡೆ ಒಂದ್ 2 ಹೋರಿ ಉಳ್ಕೊಂಡಿತ್ತು. ಇನ್ನೊಂದ್ ಹೋರಿ ಚಟ್ ಮುರ್ಕೊಂಡ್ ಹೋಗಿತ್ತು. ಆ ಹಬ್ಬದಲ್ಲಿ ಕನಕ ಹೋರಿಗೆ ಬಂಪರ್ ಆಗಿತ್ತು. ಅಂದ್ರೆ ಅದು ಕನಕ ಹೋರಿ ಮಾಡಿರ್ತಕ್ಕಂಥ ಮೊದಲನೇ ಹಬ್ಬನ ಅದು? ಹೌದೌದು, ಮೊದಲನೇ ಹಬ್ಬದಲ್ಲೇ ಮೊದಲನೇ ಬಂಪರ್. ಮೊದಲನೇ ಹಬ್ಬದಲ್ಲೇ ಬಂಪರ್ ಆಯ್ತು. ಹೌದು. ಅದಾದ ನಂತರ ಮತ್ತೆ ಯಾವ ತರ ಕನಕ ಹೋರಿ ಹಬ್ಬಗಳನ್ನ ಮಾಡಕ್ ಶುರು ಮಾಡ್ತಾರೆ? ಅದ್ರ ನಂತರ ನಮ್ಮ ಇಂಡಿಹಳ್ಳಿ ಊರಲ್ಲಿ ಹಾಕಿದ್ವಿ. ಅಲ್ಲಿ 1.5 ಗ್ರಾಮ್ ಬಂಗಾರ ಇತ್ತು, ಬಂಗಾರ ಕೊಟ್ರು. ಅದ್ರ ನಂತರ ಸಿಗ್ಗ ಹಬ್ಬದಲ್ಲಿ ಹಾಕಿದ್ವಿ. ಫ್ರಿಡ್ಜ್ ಬಂಪರ್ ಬಹುಮಾನ ಇಟ್ಟಿದ್ರು 5 ಹೋರಿಗಳಿಗೆ. ಅಲ್ಲಿ ಫ್ರಿಡ್ಜ್ ತಗೊಂಡ್ವಿ. ಅದ್ರ ನಂತರ ಮತ್ತೆ ನಿಮ್ಮ ಕಲ್ಮನೆ ಹಾಕಿದ್ವಿ. ಅವರು ಬೈಕ್ ಎಲ್ಲ ಇಟ್ಟಿದ್ರು. ಅಲ್ಲಿ ಅನಾಹುತ ಆದ ಕಾರಣದಿಂದ ಅವರು ಕೂಡ ಫ್ರಿಡ್ಜ್ ಅಷ್ಟೇ ಕೊಟ್ರು ಎಲ್ಲಾ ಊರಿಗಳಿಗೂ. ಅದ್ರ ನಂತರ ಮತ್ತೆ ಜಡೆ ಬತ್ತಿನ ಕಟ್ಟೆ ಅಂತ ಹೇಳಿ ಊರಿದೆ ಜಡೆ ಹತ್ರ. ಜಡೆ ಊರಲ್ಲಿ ಹೋಗಿ ಅಲ್ಲೂ ಕೂಡ ಬಂಪರ್ ಬಹುಮಾನ ಆಯ್ತು ಬೈಕ್. ಅದ್ರ ನಂತರ ಹಂಸಬಾವಿಗೆ ಹಾಕಿದ್ವಿ. ಹಂಸಬಾವಿಯಲ್ಲಿ ಬಹುಮಾನ ಅಲ್ಲೂ ಅನಾಹುತ ಆಗಿದೆ ಅಂತ ಹೇಳಿ ಬಹುಮಾನ ಕೊಡ್ಲಿಲ್ಲ. ತಲ್ಕಟ್ಟೆಯಲ್ಲಿ ಹಾಕಿದ್ವಿ. ಅಲ್ಲೂ ಕೂಡ ಅನಾಹುತ ಆಗಿದೆ ಅಂತ ಅಲ್ಲೂ ಕೂಡ ಬಹುಮಾನ ಸಿಗ್ಲಿಲ್ಲ ಯಾರಿಗೂ. ಅಂದ್ರೆ ಟೋಟಲ್ ಆಗಿ ಎಷ್ಟು ಹಬ್ಬಗಳನ್ನ ಮಾಡತ್ತದು, ಮತ್ತೆ ಎಷ್ಟು ಹಬ್ಬಗಳಲ್ಲಿ ಬಂಪರ್ ಆಗಿರ್ಬೋದು, ಮತ್ತೆ ಉತ್ತಮ ಗುಣಮಟ್ಟದ ಬಹುಮಾನಗಳನ್ನ ಎಲ್ಲೆಲ್ಲಿ ಎಷ್ಟು ಬಹುಮಾನಗಳನ್ನ ಪಡ್ಕೊಳ್ಳುತ್ತೆ? ಸರ್, ಅದಕ್ಕೆ ಟೋಟಲ್ 3 ಬಂಪರ್ ಬಹುಮಾನ ಆಗಿದಾವೆ. ಉಳ್ಕಿದವೆಲ್ಲ 1ನೇ ಬಹುಮಾನನೇ ಆಗಿದಾವೆ. ಪ್ರಥಮ ಬಹುಮಾನನೇ ಸಿಕ್ಕಿದೆ. 3 ಬಂಪರ್ ಮತ್ತೆ ಉಳಿದ ಎಲ್ಲಾ ಬಹುಮಾನಗಳು ಫಸ್ಟ್ ಬಹುಮಾನಗಳು. ಪ್ರಥಮ ಬಹುಮಾನಗಳು ಪಡೆದಿವೆ. ಏನ್ ಸರ್, ನಾವು ಅಷ್ಟು ಕಷ್ಟಪಡೋ ನಮ್ಮ ಹತ್ರ ಪರ್ಸನಾಲಿಟಿ ಇಲ್ಲ. ಆ ಬಸವಣ್ಣನ ಒಂದು ಗತ್ತು ಅದಕ್ಕೆ ಬಂಪರ್ ಪಡಿತಾ ಇದೆ ಸರ್. ಒಳ್ಳೆ ಊರಿ ಅನ್ಕೊಂಡಿರ್ಲಿಲ್ಲ ಈ ರೇಂಜಿಗೆ ಹಬ್ಬ ಮಾಡುತ್ತೆ ಮಹಾರಾಷ್ಟ್ರದ ಊರಿನೂ ಕೂಡ ಅಂತ. ಇದಕ್ಕಿಂತ ಮುಂಚೆ ಚಾಮುಂಡಿ ತಗೊಬಂದಿದ್ದೆ. 65,000 ರೂಪಾಯಿದವರಿಗೆ ಗಾಢದವ್ರಿಗೆ ಮಾರಕ್ ಕೊಟ್ಟೆ. ಮತ್ತೆ ನಮ್ಮ ಅದು ಹೋರಿ ಹಬ್ಬ ಫೀಲ್ಡಿಗೆ ಬಂದು ಅದ್ರಷ್ಟು ದೊಡ್ಡ ಹೆಸರು ಯಾವ್ದು ಮಾಡಿಲ್ಲ.
ಯಾವ್ದು ಚಾಮುಂಡಿ ಅಂತಂದ್ರೆ? ಚಾಮುಂಡಿ ಎಕ್ಸ್ಪ್ರೆಸ್ ಇತ್ತಲ್ಲ ಸರ್, ಅದು ಕೂಡ ಮಹಾರಾಷ್ಟ್ರದಿಂದ ನಾನೇ ತಂದಿದ್ದು. ಅಂದ್ರೆ ಚಾಮುಂಡಿ ಎಕ್ಸ್‌ಪ್ರೆಸ್ ನೀವು ತಗೊಂಡು ಬಂದು ಮೆಹಬೂಬ್ ನಾನ್ ತಾವು. ತಗೊಬಂದು ಧಾರವಾಡಕ್ಕೆ ಕೊಟ್ಟೆ. ಹಾ. ಧಾರವಾಡದಿಂದ ಮಹಬೂಬ್ ಬೈ ಅನ್ನೋರು ತಗೊಂಡ್ರು. ಅಂದ್ರೆ ಮೊದ್ಲು ಚಾಮುಂಡಿ ಎಕ್ಸ್‌ಪ್ರೆಸ್ ನಿಮ್ ಬಳಿ ಇತ್ತದು. ಹೌದೌದು, ಅದಾದ ಪ್ರಥಮ ನಂತರ ಕರ್ನಾಟಕಕ್ಕೆ ಇಳಿಸಿರೋದು ನಾನೇ. ಅದಾದ ನಂತರ ಮೆಹಬೂಬ್ ಸಾಬು ಹುಬ್ಳಿಯವ್ರು ತಗೊಂಡು ಹೋದ್ರು. ಹಾ, ಧಾರವಾಡದವರಿಂದ ಹುಬ್ಳಿಯವರು ಖರೀದಿ ಮಾಡಿದ್ರು. ಹುಬ್ಳಿಯವರಿಂದ ಪ್ರಸನ್ನ ಕುಮಾರ್ ಅವರು ಒಯ್ದ್ರು, ನಂತರ ಮುತ್ತಣ್ಣರು ಒಯ್ದ್ರು ಅದನ್ನ. ಹಾ, ಪ್ರಸನ್ನ ಕುಮಾರ್ ಅನ್ನೋರು ಯಾರು ಇದಿಲ್ಲ, ಇದು ಚೆಕ್ಲಿಂಗದಳ್ಳಿ ಹುಡುಗರೆಲ್ಲ ಸೇರಿ. ಹಾ. ಹಾ, ಹೌದೌದು, ಅನೋಟಿ ಪ್ರಸನ್ನ ಅವರು. ಹೌದು. ಸರಿ ಸರ್, ನಮಗೆ ಅಷ್ಟ ಐಡಿಯಾ ಇರ್ಲಿಲ್ಲ. ಸತ್ಯ ಸರ್. ಹಾ, ಇಷ್ಟು ಜನಕ್ಕಿಂತ ಮುಂಚೆ ನಿಮ್ಮ ಹತ್ರನೇ ಇತ್ತು ಅನ್ನೋದು ಬಹಳ ಆಶ್ಚರ್ಯದ ವಿಚಾರ. ಹೌದು ಸರ್, ಅಂದ್ರೆ ಜಾಸ್ತಿ ಜನರಿಗೆ ಗೊತ್ತಿರ್ಲಿಲ್ಲ. ಹಾ. ಮೇನ್ ಜನರಿಗೆ ಗೊತ್ತಿದೆ. ಅಂದ್ರೆ ನಿಮ್ ಹತ್ರ ಇದ್ದಾಗ ಅದು ಹಬ್ಬ ಮಾಡಿತ್ತ ಹಳೆ ಚಾಮುಂಡಿ ಎಕ್ಸ್‌ಪ್ರೆಸ್? ಇಲ್ಲ ಸರ್, ಅಲ್ಲೇ ಮನೆಯಲ್ಲೇ ಕಟ್ಟಿ ಬಿಟ್ಟಿದ್ವಿ. ಇದು ಇವಾಗ ಕನಕ ಯಾತ್ರ ಟ್ರೈನಿಂಗ್ ಕೊಟ್ಟಿದ್ವಲ್ಲ, ಆತರ ಟ್ರೈನಿಂಗ್ ಕೊಟ್ವಿ. ಹಬ್ಬ 100ಕ್ಕೆ 100 ಮಾಡುತ್ತೆ ಅಂತ ಗೊತ್ತಿತ್ತು. ಹಾ. ಅಂದ್ರೆ ಈಗ ನಮ್ ಮಲ್ನಾಡ್ ಭಾಗ ಅಷ್ಟು ಫುಡ್ ಇರಲ್ಲ. ಹಾ, ಹೌದೌದು. ಅದ್ರ ಸಾಗಾಣಕ್ಕೆ ದೊಡ್ಡ ಎತ್ತಿತ್ತ, ಹಾಗಾಗಿ ಸಾಗಾಣಿಕೆ ಮಾಡಕ್ಕೋಸ್ಕರ ಅಷ್ಟೊತ್ತು ಫುಡ್ ಸಿಗಲ್ಲ ಬಸ್, ಇದು ಕೊಟ್ಬಿಡು ಅಂತ ನಮ್ಮ ಅಣ್ಣವ್ರು ಹೇಳಿದ್ರು, ಹಾಳಾಗ್ಬಿಡುತ್ತೆ, ಕೊಟ್ಬಿಡು ಅಂತ ಹೇಳಿದಾಗ ಧಾರವಾಡದವರಿಗೆ ಗಾಡದವ್ರಿಗೆ ಕೊಟ್ಟಿದ್ದೆ. ಹಾ. ಆ ಕುಸ್ತಿ ಆಡ್ತಾರಲ್ಲ ಪೈಲ್ವಾನ್ರಿಗೆ ಕೊಟ್ಟಿದ್ದೆ ನಾನು. ಹಾ. ಅವರಿಂದ ಮತ್ತೆ ಅವರು ಗಾಡ ಉಳಕ್ ಅವರಿಗೂ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಮಹಬೂಬ್ ಬೈನವರಿಗೆ ವ್ಯಾಪಾರ ಮಾಡ್ಕೊಟ್ರು ಹುಬ್ಳಿ. ಈ ಕಿಲಾರಿ ಎತ್ತುಗಳು ಈ ಮಲ್ನಾಡ್ ಭಾಗದ ಆಹಾರಕ್ಕೆ ಹೊಂದಾಣಿಕೆ ಆಗೋದು ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಕಡಿಮೆ, ಬಹಳ ಕಮ್ಮಿ. ಅದರ ಉದಾಹರಣೆಗೆ ಅದು ಚಾಮುಂಡಿ ಆಗಿರ್ಬೋದು, ಸಾಕಷ್ಟು ಕಿಲಾರಿ ಎತ್ತುಗಳು ಇಲ್ಲಿ ಹೊಂದಾಣಿಕೆ ಆಗಲ್ಲ. ಆಗಲ್ಲ ಸರ್. ಹಾ. ಕಷ್ಟ ಆಗುತ್ತೆ, ಕಷ್ಟ. ಇವಾಗ ಕನಕ ಕೂಡ ಕಿಲ್ಲಾರಿ. ಹಾ. ಅದ್ರಲ್ಲೂ ಕೂಡ ಅದು ಸಿಟ್ಟು ಗಿಟ್ಟು ನೋಡಿದ್ರೆ ಅಮೃತ್ ಮಾಲಾಡಂಗ್ ಆಡುತ್ತ ಅದೊಂಥರ. ಹಾ. ಅಷ್ಟು ಸಿಟ್ಟಿನ ವರಿ ಅದು ಕೂಡ. ಈ ಕನಕ ಹೋರಿ ಮನೇಲೆಲ್ಲ ಸಾಧು ರೀತಿ ಇರುತ್ತಾ ಅಥವಾ ಅಗ್ರೆಸಿವ್ ಆಗಿರುತ್ತೆ? ಸರ್, ಅದು ಕನಕ ಹೋರಿಗೆ ಇದುವರೆಗೂ ಬರೇ ಮೈಯಲ್ಲಿ ಹೋಗಿ ಯಾರು ಅದರ್ ಪರ್ಸನ್ ಸಾಕಿದವ್ರು ಬಿಟ್ಟು ಬೇರೆ ಯಾರನ್ನ ಮುಟ್ಟಕ್ ಕೊಡ್ಲಿಲ್ಲ. ನಾನು, ನಮ್ಮ ಅಣ್ಣವರು, ಮತ್ತೆ ನಮ್ಮ ಒಬ್ಬ ತಮ್ಮ ರಿಹಾನ್ ಅನ್ನೋರು, ಇಷ್ಟು ಜನ ಬಿಟ್ಟು ಯಾರು ಕೂಡ ಅದಕ್ಕೆ ಮೂಗ್ದಾರದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ಬಂದೂ ಇಲ್ಲ ಇದುವರೆಗೂ. ಹಾ, ಮತ್ತೆ ಡ್ರೆಸ್ ಆದಿ ಚಟ್ಟ ಗಿಟ್ಟು ಎಲ್ಲ ಹೊರಿಸಿದಾಗ ಯಾರಾದ್ರೂ ಹಿಡ್ಕೋಬಹುದು. ಅದು ಡ್ರೆಸ್ ಎಲ್ಲ ತೆಗೆದ್ಬಿಟ್ವಿ ಅಂದ್ರೆ ಯಾರಿಗೂ ಬಗ್ಗಲ್ಲ, ಅಷ್ಟು ರ್ಯಾಶ್. ಈ ಕನಕ ಹೋರಿ ಹೊರತುಪಡಿಸಿ ನಿಮ್ ಬಳಿ ಮತ್ತೆ ಬೇರೆ ಯಾವ್ದಾದ್ರು ಹಬ್ಬದ ಹೋರಿಗಳು ಇದಾವ? ಸರ್, ಮತ್ತೆ ಒಂದು ತಗೊಬಂದಿದೀವಿ, ಜೂನಿಯರ್ ಕನಕ ಅಂತ. ಅದು ಕೂಡ ಮಹಾರಾಷ್ಟ್ರದ್ದೇ ಹೋರಿ. ಅದು 50,000 ರೂಪಾಯಿ ಕೊಟ್ಟು ತಗೊಬಂದಿದೀವಿ. ಮುಂದೆ ನೋಡೋಣ ಅದ್ರದ್ದು ಹೆಂಗಿರುತ್ತೆ ಅಂತ. ಮೊನ್ನೆ ಮತ್ತೊಂದು ತಗೊಬಂದ್ವಿ. ಅದು ಹೋಗಿ ಮತ್ತೊಂದು ಹೋರಿ ತಗೊಬಂದಿದೀವಿ ತಮಿಳ್ನಾಡಿಂದ. ಅದು ಯಾವ ರೀತಿ ರೇಂಜಲ್ಲಿ ಹಬ್ಬ ಮಾಡುತ್ತೆ ಅಂತ ಗೊತ್ತಿಲ್ಲ. ಒಂದ್ 4-5 ದಿನ ಆಗಿದೆ ಬಂದು. ಟ್ರೈನಿಂಗ್ ಅದ್ ಕೊಡ್ತಾ ಇದೀವಿ, ನೋಡೋಣ ಮುಂದೆ. ಬಸವಣ್ಣನ ಆಶೀರ್ವಾದ ಇದ್ರೆ ನಮ್ಮ ಹತ್ರ ಸಕ್ಸಸ್ ಆಗೇ ಆಗುತ್ತೆ. ಈ ಅಬ್ಬಸಣ್ಣವರು ಸಾಕಷ್ಟು ವರ್ಷಗಳಿಂದ ಬರೀ ಪಿಪಿ ಹೋರಿಗಳನ್ನೇ ಕೊಡ್ತಾ ಇದಾರೆ. ಬೇರೆ ಹೋರಿಗಳ ಬಗ್ಗೆ ಗಮನ ಹರಿಸಿದೀರಾ ಅಥವಾ ಇಲ್ವಾ ಅಂತಂದು? ಸರ್, ಹರ್ಸಿದೀವಿ. ಅದು ಏನಂತ 2014ರಲ್ಲಿ ನಮ್ಮ ಹುಲಿ ಅನ್ನೋದ್ ಏನ್ ಬಂತಲ್ಲ ಸರ್, ಅವತ್ತಿಂದ ಪಿಪಿ ಹೋರಿ ಬಿಟ್ಟು ಬೇರೆ ಹೋರಿ ಬಗ್ಗೆ, ಅಷ್ಟು ಅನಾಹುತದ ಹೋರಿ ಬಗ್ಗೆ ಅಷ್ಟು ಆಸೆ ಇಲ್ಲ. ಅಂದ್ರೆ ಅದ ಹೋರಿ ಆತರ ಅತಿ ದೊಡ್ಡ ಹೆಸರು ಮಾಡುವಂತದ್ದೇ ಹೋರಿ ನಮ್ಮ ಊರಲ್ಲಿದೆ, HF ಡಾನ್ ಅಂತ. ಯಾವತ್ತಾದ್ರೂ ಆಕ್ಷನ್ ಹೋರಿ ಹಿಂದೆ ಹೋಗ್ಬೇಕು ಅಂದ್ರೆ ನಮ್ಮ HF ಡಾನ್ ತಗೊಂಡೋಗಿ ಅದ್ರ ಹಿಂದೆ ಫುಲ್ ಕುಣದಾಡ್ ಬಂದ್ಬಿಡ್ತೀವಿ. ಹಾಗಾಗಿ ಪಿಪಿ ಜಾಸ್ತಿನೇ ಆಸಕ್ತಿ. ಈಗ ಕನಕ ಹೋರಿಗೆ ಹಬ್ಬಕ್ಕಾಗಿ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ಸರ್, ಅದು ಕನಕ ಹೋರಿಗೆ ಸರ್ ನಾವು ಮನಸ್ಫೂರ್ತಿಯಾಗಿ ಖರ್ಚು ಮಾಡ್ತೀವಿ ಸರ್. ಪ್ರತಿ ವರ್ಷ ಹೊಸ ಚೆಟ್, ಅದಕ್ಕೆ ಹೊಸ ಚೆಟ್, ಹೊಸ ಜೂಲ. ಪ್ರತಿ ವರ್ಷದಿಂದ ಈ ವರ್ಷಕ್ಕೆ ಒಂದು ಸಾಕಷ್ಟು ಜಾಸ್ತಿ ರೇಂಜ್ ಅಲ್ಲಿ ರೆಡಿ ಆಗಿದೆ, ತಯಾರಿ ಜಾಸ್ತಿ ಆಗಿದೆ ಅದಕ್ಕೆ. ಈ ವರ್ಷ ಮತ್ತೆ ಹೊಸ ಜೂಲ, ಹೊಸ ಚೆಟ್ ಎಲ್ಲ ಹೊಸ ಮತ್ತೆ ಈಗ ಪ್ರತಿ ವರ್ಷ ಅದು ಖರ್ಚು. ಏನಾದ್ರೂ ಹೇಳಿ ಸರ್, ನೀವು ಬಸವಣ್ಣ ಖರ್ಚು ಮಾಡಿ ಮನಸ್ಸು ಖುಷಿ ಆದಷ್ಟಲ್ಲಿ ಬೇರೆ ಎದ್ರಲ್ಲೂ ಆಗಲ್ಲ ಸರ್. ಹೌದು, ಖಂಡಿತವಾಗ್ಲು. ಹಾ ಸರ್, ಅದಕ್ಕೆ ತಿನ್ಸೋದ್ರು ಅದು ನಮ್ ಋಣ ಸರ್. ಆ ಬಾಯಿ ಇಲ್ಲದ ಬಸವಣ್ಣಕ್ಕೆ ತಿನ್ಸೋದು. ಬೆಳಗ್ಗೆ ಆದ್ರೆ ನನಗೆ ಅದು ಸೇಬೆ ಹಣ್ಣು, ಏನಾದ್ರು 1 ಲೀಟರ್ ಹಾಲು, 1-2 ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ತಗೊಂಡೋಗಿ ಅದಕ್ ಫುಡ್ ಕೊಟ್ಟು ತಿನ್ಸ್ಬಿಟ್ರೆ ಎಷ್ಟೋ ಒಂದ್ ಜೀವನ ಖುಷಿ ಅನ್ಸುತ್ತೆ. ಇದಕ್ಕಿಂತ ಹೆಮ್ಮೆ ವಿಷಯ ಏನು ಅನ್ಕೊಳಲ್ಲ ನಾನು. ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಲಾಭದ ನಿರೀಕ್ಷೆ ಮಾಡಕ್ಕಾಗಲ್ಲ, ಮಾಡಲು ಮಾರೋದು ಅದನ್ನ. ಯಾಕಂತಂದ್ರೆ ಒಂದೊಂದ್ ಸಂದರ್ಭದಲ್ಲಿ ಅಥವಾ ಒಂದೊಂದು ಕ್ಷೇತ್ರಗಳಲ್ಲಿ ಖರ್ಚು ಮಾಡ್ಲೇಬೇಕಾಗತ್ತೆ. ಅಲ್ಲೆಲ್ಲ ಲಾಭ ಹುಡ್ಕೋಕ್ಕಾಗಲ್ಲ ಅಂತ ಒಂದು ಕ್ಷೇತ್ರ ಹೋರಿ ಹಬ್ಬ ಅಂತ ಹೇಳ್ಬೋದು. ಹೌದು ಸರ್, ಇನ್ನೊಂದೇನ್ ಗೊತ್ತಾ ಸರ್, ಯಾರಿಗಾದ್ರೂ ಏನಾದ್ರೂ ತಿನ್ಸ್ಬೇಕು ಅನ್ನೋದು ಇರ್ತಲ್ಲ, ಅದು ನಮ್ಮ ಬ್ಲಡ್ ಅಲ್ಲಿ ಆ ಪರಮಾತ್ಮ ಹಾಕಿರ್ತಾನೆ. ಈ ಬಾಯಿ ಇಲ್ಲದ ಪ್ರಾಣಿಗೆ ಐತಲ್ಲ, ನಾನು ತಿನ್ನಿಸ್ತಾ ಇದ್ದೀನಿ ಅಂದ್ಮೇಲೆ ಆ ಬ್ಲಡ್ ಅಲ್ಲಿ ನನಗೆ ಹಾಕಿದ್ದಾನೆ ಪರಮಾತ್ಮ.
ಹಾ ಅದಕ್ಕೆ ತಿನ್ಸುವಂತ ಶಕ್ತಿ ಕೊಡ್ತಾನೆ. ಹೌದು ಅವಾಗ್ಲೇನೆ ನಾನ್ ತಿನ್ಸ್ಬಲ್ಲೆ, ಇಲ್ಲ ನನ್ನಿಂದ ಆಗಲ್ಲ. ಅದ್ರಿಗೆ ತಿನ್ಸಕ್ಕೋಸ್ಕರ ನನ್ನ ಅಂಗಡಿಯಲ್ಲಿ, ನನ್ನ ಹಾರ್ಡ್ವೇರ್ ಅಂಗಡಿ ಇದೆ, ಆ ಹ್ಮ್ ಅಂಗಡಿಯಲ್ಲಿ 1,000 ರೂಪಾಯಿ ವ್ಯಾಪಾರ ಜಾಸ್ತಿ ಆಗುತ್ತೆ. ಹ್ಮ್ ಆ ಬಾಯಿಲ್ಲದ ಬಸವಣ್ಣಗೆ ತಿನ್ನಿಸ್ತಾ ಇದ್ದಾನೆ ಅನ್ನೋ ಕಾರಣದಿಂದ ಹಾ ಅದೇ ದುಡ್ಡಲ್ಲಿ ಅದಕ್ಕೆ ತಿನ್ನಿಸ್ತಾ ಇದೀನಿ ಸರ್. ಇದೇ ಸತ್ಯ. ಅಂದ್ರೆ ಬಸವಣ್ಣ ಕನಕ ಬಂದಾಗಿಂದ ನನ್ನ ಜೀವನನೂ ಕೂಡ ಉದ್ಧಾರ ಆಗಿದೆ ಸರ್. ಬಸವಣ್ಣನ ಸೇವೆ ಮಾಡಿದ್ರೆ ಯಾವ್ದೋ ಒಂದು ರೂಪದಲ್ಲಿ ಒಳ್ಳೇದು ಆಗುತ್ತೆ ಸರ್. ಹಾ ನಾನ್ ಬೇಕಾದ್ರೆ ಬಾಂಡ್ ಪತ್ರದಲ್ಲೂ ಬರ್ದ್ ಕೊಡ್ತೀನಿ ಇದಕ್ಕೆ. ಹಾ ಯಾರೇ ಬಾಯಿ ಇಲ್ಲದ ಬಸವಣ್ಣ ಸಾಕಿ ಮನೆಯಲ್ಲೇ ಸಾಕಿದಾನಲ್ಲ, ಹಾ ಅವ್ನ್ ಎಂದೆಂದಿಗೂ ಉದ್ಧಾರ ಆಗಿದ್ದಾನೆ ಹೊರತು ಲಾಸ್ ಆಗಲ್ಲ. ಖಂಡಿತವಾಗ್ಲೂ ಇದು ನಿಜ ಇದು. ಹೌದು ಸರ್, ಆ, ಸತ್ಯ. ಹೋರಿ ಹಬ್ಬದ ಬಗ್ಗೆ ಮತ್ತೇನಾದ್ರು ಹೇಳಕ್ ಇಷ್ಟಪಡ್ತೀರಿ ನೀವು? ಸರ್, ಹೋರಿ ಹಬ್ಬದ ಬಗ್ಗೆ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಒಂದೂರಲ್ಲಿ 4-5 ಹೋರಿಗಳು ಕಟ್ಕೊಂತಾರೆ. ಹ್ಮ್ 4-5 ಹೋರಿಗಳಿಗೆ ಹುಡುಗರು ಬೇರೆ 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 ಬ್ಯಾಚ್ ಮಾಡ್ಕೊಂತಾರೆ. ಹ್ಮ್ ಅದೊಂದು ದೊಡ್ಡ ತಪ್ಪು ಮಾಡ್ಕೊಂತ ಇದಾರೆ ಸರ್. ಹಾ ಯಾವ್ದೇ ರೀತಿಯಿಂದ ಬ್ಯಾಚ್ ಮಾಡ್ಕೋಬೇಡ್ರಿ. ನಿಮ್ಮ ಊರಿನ ಒಂದು ಹೋರಿ ಅಂದ್ರೆ ಎಲ್ಲಾರು ಹೋರಿ ಅಂತ ಅನ್ಕೊಂಡು ಹ್ಮ್ ಎಲ್ಲರ ಜೊತೆಯಲ್ಲಿ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. 4 ಹೋರಿ ಇದ್ರೆ 4 ಗ್ರೂಪ್ ಮಾಡ್ಕೊಂಡು ಇವ್ರಿಗೆ ಅವ್ರು ನೋಡಲ್ಲ, ಇವ್ರಿಗೆ ಅವ್ರು ನೋಡಲ್ಲ ಅಂತ ಹೇಳಿ ದೋಷ ಕಟ್ಕೋಬೇಡಿ. ಎಲ್ಲಾರು ಒಗ್ಗಟ್ಟಾಗಿ ನಿಮ್ಮ ಊರಿನ ಹೋರಿಗಳಿಗೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬಕ್ಕೆ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಅಂದ್ರೆ ನಾನ್ ಹೇಳಕ್ ಹೋರಿ ಇಷ್ಟಪಡ್ತೀನಿ ಸರ್. ಹಬ್ಬದಲ್ಲಿ ಯುವಕರುಗಳು ಗುಂಪುಗಾರಿಕೆ ಮಾಡದೆ ಹೋರಿ ಹಬ್ಬವನ್ನ ಪ್ರೀತಿಯಿಂದ ಹೋರಿಗಳನ್ನ ಪ್ರೀತಿಯಿಂದ ಎಲ್ಲಾ ಹೌದು ಸರ್. ಹೋರಿಗಳು ನಮ್ಮವೇ ಅನ್ನೋ ಭಾವನೆಯಿಂದ ಹಬ್ಬ ಮಾಡ್ಬೇಕು ಅಂತ ಹೇಳ್ತೀರಿ. ಹಾ, ಹೌದು ಸರ್, ಸತ್ಯ. ಹ್ಮ್ ಯಾಕಂದ್ರೆ ಮನುಷ್ಯ ಅಲ್ಲಿ ಆ ಜಾಗದಲ್ಲಿ ಓಡಲ್ಲ. ಹ್ಮ್ ಅಲ್ಲಿ ಓಡೋದು ಒಂದು ಬಾಯಿ ಇಲ್ಲದ ಬಸವಣ್ಣ. ಹಾ ಆ ಬಸವಣ್ಣಕ್ಕೆ ಶಕ್ತಿ ಕೊಡೋರು ನಾವು. ಅದು ಎಲ್ಲಾರು ಜೊತೆಯಾಗಿ ಅದಕ್ಕೆ ಶಕ್ತಿ ಕೊಟ್ರೆ ಶಕ್ತಿ ಕೊಡಕ್ಕೆ ಒಳ್ಳೇದನ್ಸುತ್ತೆ. ಅದು ಬಿಟ್ಟು ನಮ್ ಗ್ರೂಪ್ ಇಂದಲ್ಲ ಬಾ ಇಲ್ಲಿ, ನಿನ್ ಗ್ರೂಪ್ ಇಂದಲ್ಲ ಬಾ ಇಲ್ಲಿ ಅಂತ ಹೇಳಿ ದೂರ ಆಗ್ಬೇಡಿ. ಎಲ್ಲಾರು ಕೂಡಿ ಆ ಬಸವಣ್ಣನ ಬೆಳೆಸಿ. ಇಷ್ಟು ಈ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಹೋರಿ ಹಬ್ಬದ ಲೆಂತ್ ಬಗ್ಗೆ ನಾನು ಒಂದೇ ಒಂದು ಬೇರೆ ಪ್ರಶ್ನೆಗಳು, ಹೋರಿ ಹಬ್ಬದ ಅಖಾಡದ ಲೆಂತ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸರ್, ಮಿನಿಮಮ್ 150 ಮೀಟರ್ ಅಂತೂ ಇದ್ದೇ ಇರುತ್ತೆ ಸರ್. ಅಷ್ಟಂತೂ ಇಲ್ಲ ಅಂದ್ರೆ ಹಬ್ಬದ ಜನರಿಗೂ ಕಂಟ್ರೋಲ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಸರ್. ಮಿನಿಮಮ್ 120-150 ಮೀಟರ್ ಇದ್ರೆ ಬಹಳ ಉತ್ತಮ. ಹಾ ಅಷ್ಟಂತೂ ಇದ್ದೇ ಇರುತ್ತೆ ಸರ್ ಮಿನಿಮಮ್. ಅದಕ್ಕೂ ಓವರ್ ಲಾಂಗ್ ಅಂತೂ ಮಾಡಬಾರ್ದು. ಹಾ ಈಗ 150 ಮೀಟರ್ ಅಂದ್ರೆ 450 ಅಡಿ, 480 ಅಡಿ ಈ ತರ ಆಗುತ್ತೆ. ಹಾ ಅಷ್ಟಾದ್ರೆ ಸಾಕು ಸರ್, ಚೆನ್ನಾಗುತ್ತೆ ಹಬ್ಬ. ಅಂದ್ರೆ ಈ ಮೂಲಕ ಹೋರಿ ಹಬ್ಬದ ಆಯೋಜಕರು ಒಂದ್ ನಿರ್ದಿಷ್ಟವಾದ ಲೆಂತ್ ಅನ್ನ ಫಿಕ್ಸ್ ಮಾಡ್ಬಿಡ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹೌದು ಸರ್. ಮಾಡ್ತಕ್ಕಂಥದ್ದು ಸೂಕ್ತ ಸರ್, ಅಲ್ಲ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಹ್ಮ್ ಇತ್ತೀಚೆಗೆ ಹೋರಿಗಳು ಕೆರೆಯಲ್ಲಿ ಬೀಳುವಂತಹ ಪರಿಸ್ಥಿತಿಗಳು ಬಹಳ ಬರ್ತಾ ಇದಾವೆ. ಹಾ ಹೌದೌದು. ಹೋರಿ ಅಖಾಡ ಮಾಡೋರು ಎದುರುಗಡೆ ಕೆರೆ ಗಿರೆ ಇದಾವೋ ಇಲ್ಲ ಟರ್ನಿಂಗ್ ಗಳು ಇದಾವೋ ಹಾ ಅಂತ ನೋಡ್ಕೊಂಡು ಹೇಳ್ಬೇಕು ಸರ್, ದಯವಿಟ್ಟು. ಅಂದ್ರೆ ಯಾಕಂದ್ರೆ ಇದು ಇತ್ತೀಚೆಗೆ ಏನಾಗ್ತಾ ಇದೆ, ಹಾ ಹೋರಿ ಅಖಾಡ ಎಂಡ್ ಆದ ತಕ್ಷಣ ಟರ್ನಿಂಗ್ ಸಿಗುತ್ತೆ. ಹಾ ನಾವೇ ಕೂಡ ಇವಾಗ ಬೈಕ್ ಅಲ್ಲಿ 50ರ ಸ್ಪೀಡ್ ಅಲ್ಲಿ ಹೋಗಿ ಎಕ್ದಮ್ ಕಟ್ ಹೊಡಿಬೇಕಂದ್ರೆ ಆಗಲ್ಲ. ಆಗಲ್ಲ ಆಗಲ್ಲ. ಅದ್ರಲ್ಲಿ ಜೀವ ಎಷ್ಟಿದೆ ಅಷ್ಟು ಶಕ್ತಿಯಿಂದ ಹೊರಗ್ ಬರ್ತಾ ಇರುತ್ತೆ. ಹ್ಮ್ ಎಕ್ದಮ್ ಟರ್ನಿಂಗ್ ಹೊಡಿಬೇಕಂದ್ರೆ ಬಿದ್ಬಿಡುತ್ತೆ. ಹ್ಮ್ ಬಿದ್ರೆ ರೈತರು ಬಡವರಾಗಿರ್ತಾರೆ, ಎಷ್ಟೋ ಕಷ್ಟ ಬಿದ್ದು ಹೋರಿ ತಗೊಂಡ್ಬಂದಿರ್ತವೆ. ಹ್ಮ್ ಕಾಲ್ ಕಟ್ಟಾಯ್ತು, ಏನಾದ್ರು ಕಾಲ್ ಉಳುಕೊಂತು ಅಂದ್ರೆ ಬಹಳ ತೊಂದ್ರೆ ಆಗುತ್ತೆ. ಅದೊಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್. ಅದೇ ಟರ್ನಿಂಗು ಅಕ್ಕಪಕ್ಕ ಕೆರೆ. ಹೋರಿ ಹಬ್ಬದ ಆಯೋಜಕರು ಕೆರೆ ಆಗಿರ್ಬೋದು ಅಥವಾ ಅಖಾಡದ ಲೆಂತ್ ಆಗಿರ್ಬೋದು, ಟರ್ನ್ ಆಗಿರ್ಬೋದು, ಡ್ರೈನೇಜ್ ಗಳಾಗಿರ್ಬೋದು, ಕಂಬಗಳಾಗಿರ್ಬೋದು, ಎಲ್ಲವನ್ನು ಗಮನ ಹೌದು ಸರ್. ಹರಿಸಿ ಅವನಿಂದ ಸೇಫ್ಟಿ ಆದಂತ ಜಾಗದಲ್ಲಿ ಹಬ್ಬ ಆಯೋಜನೆ ಮಾಡ್ಬೇಕು ಅಂತ ನೀವು ಹೇಳ್ತೀರಿ. ಹೌದು ಸರ್, ಸತ್ಯ ಸರ್. ಓಕೆ. ಎಲ್ಲರ ಬಾಯಿ ಇಲ್ಲದ ಬಸವಣ್ಣ ತಗೊಂಡೋಗಿರ್ತಾರೆ ಸರ್, ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಸರ್. ಹ್ಮ್ ಅದಕ್ಕೋಸ್ಕರ ಅವರು ಕೂಡ ಅದ್ರ ಬಗ್ಗೆ ಗಮನ ಹಾಕಿದ್ರೆ ಬಹಳ ಒಳ್ಳೇದಲ್ವಾ ಸರ್. ಖಂಡಿತವಾಗ್ಲು ಬಹಳ ಒಳ್ಳೆ ಮಾಹಿತಿ ಕೊಟ್ರಿ ನೀವು ಇವತ್ತು. ಥ್ಯಾಂಕ್ ಯು ಸರ್. ಓಕೆ. ಹ್ಮ್ ಸರ್.